ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಶ್ರೀ ಶೇಷಾದ್ರಯ್ಯರ್ ಜಲವಿದ್ಯುತ್ ಸ್ಥಾವರವನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ವರಾಹಿ, ಬಿ ಕೃಷ್ಣ, ಸಿ ಕಾವೇರಿ, ಡಿ ಘಟಪ್ರಭಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ. ಶ್ರೀ ಶೇಷಾದ್ರಯ್ಯರ್ ಜಲವಿದ್ಯುತ್ ಸ್ಥಾವರವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು 1902ರಲ್ಲಿ ಸ್ಥಾಪನೆಯಾದ ದಕ್ಷಿಣ ಏಷ್ಯಾದ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರವಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಜೋವರ್ ರೊಟ್ಟಿ ಮತ್ತು ನೆಲಗಡಲೆ ಚಟ್ನಿ ಭೂಮಿ ಎಂದು ಕರೆಯಲ್ಪಡುತ್ತದೆ? ಆಪ್ಷನ್ ಎ ಉತ್ತರ ಕನ್ನಡ, ಬಿ ವಿಜಯಪುರ, ಸಿ ತುಮಕೂರು, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ. ವಿಜಯಪುರವನ್ನು ಜೋವರ್ ರೊಟ್ಟಿ ಮತ್ತು ನೆಲಗಡಲೆ ಚಟ್ನಿ ಭೂಮಿ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಭಾರತದ ರಾಗಗಳನ್ನು ವರ್ಗೀಕರಿಸುವ ಮೇಳಕರ್ತ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ ಎ ಹರಿಪಾಲ, ಬಿ ಪುರಂದರದಾಸರು, ಸಿ ತ್ಯಾಗರಾಜರು, ಡಿ ವೆಂಕಟಮುಖಿ. ಸರಿಯಾದ ಉತ್ತರ ಆಪ್ಷನ್ ಡಿ ವೆಂಕಟಮುಖಿ. ವೆಂಕಟಮುಖಿಯನ್ನು ಕರ್ನಾಟಕ ಸಂಗೀತದ ಮಹಾಸಿದ್ಧಾಂತಿ ಎಂದು ಪರಿಗಣಿಸಲಾಗಿದೆ. 17ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಗಗಳನ್ನು ವರ್ಗೀಕರಿಸುವ ಮೇಳಕರ್ತ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದರು. ಇಸ್ಪೀಟು ಆಟವಾದ ಗಂಜೀಫವನ್ನ ಪುನರುಜ್ಜೀವನಗೊಳಿಸಿದ ಕೀರ್ತಿ ಈ ಕೆಳಗಿನ ಯಾವ ಮೈಸೂರು ಅರಸರಿಗೆ ಸಲ್ಲುತ್ತದೆ? ಆಪ್ಷನ್ ಎ 10ನೇ ಚಾಮರಾಜ ಒಡೆಯರ್, ಬಿ ನಂಜರಾಜ ಒಡೆಯರ್, ಸಿ ಚಿಕ್ಕದೇವರಾಜ ಒಡೆಯರ್, ಡಿ 3ನೇ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಡಿ 3ನೇ ಕೃಷ್ಣರಾಜ ಒಡೆಯರ್. 3ನೇ ಕೃಷ್ಣರಾಜ ಒಡೆಯರ್ ಮೈಸೂರು ಸಾಮ್ರಾಜ್ಯದ ಸಾಂಸ್ಕೃತಿಕ ಬೆಳವಣಿಗೆಗೆ ಕಾರಣರಾಗಿದ್ದರು. ಇವರು ಬೋರ್ಡ್ ಆಟಗಳ ಪರಿಣಿತ ಆಟಗಾರರಾಗಿದ್ದರು ಮತ್ತು ಗಂಜೀಫ ಆಟವನ್ನು ಪುನರುಜ್ಜೀವನಗೊಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದರು. ಇವರು ಕಲೆಕ್ಟರ್ ಮತ್ತು ಬೋರ್ಡ್ ಆಟಗಳ ಸಂಶೋಧಕರಾಗಿದ್ದರು. ಶ್ರೀ ನಿಜಗುಣ ಪುರಂದರ ಪ್ರಶಸ್ತಿಗಳನ್ನು ಈ ಕ್ಷೇತ್ರದ ವ್ಯಕ್ತಿಗಳನ್ನು ಗುರುತಿಸಲು ನೀಡಲಾಗುತ್ತದೆ. ಆಪ್ಷನ್ ಎ ನೃತ್ಯ, ಬಿ ಸಾಹಿತ್ಯ, ಸಿ ಸಂಗೀತ, ಡಿ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ. ಕರ್ನಾಟಕ ಸರ್ಕಾರವು ಕರ್ನಾಟಕದ ಪ್ರಸಿದ್ಧ ಹರಿದಾಸರಾದ ಪುರಂದರದಾಸರು ಮತ್ತು ಕನಕದಾಸರ ಹೆಸರಿನಲ್ಲಿ ಕೀರ್ತನೆಗಳು, ಉಗಾಭೋಗಗಳು ಮತ್ತು ಕರ್ನಾಟಕ ಸಂಗೀತದ ದಿಗ್ಗಜರನ್ನ ಒಳಗೊಂಡಂತೆ ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಜನರಿಗೆ ಕನಕ ಪುರಂದರ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ? ಆಪ್ಷನ್ ಎ ಬೆಳಗಾವಿ, ಬಿ ಕೊಡಗು, ಸಿ ಮೈಸೂರು, ಡಿ ಯಾದಗಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಹಕ್ಕಿ ಪಿಕ್ಕಿ ಸಮುದಾಯವು ಉತ್ತರ ಭಾರತದಿಂದ ವಲಸೆ ಬಂದಿದ್ದು ಸುಮಾರು 8,000 ಜನಸಂಖ್ಯೆಯು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಜನಸಂಖ್ಯೆಯು ಮುಖ್ಯವಾಗಿ ಕರ್ನಾಟಕದ ಶಿವಮೊಗ್ಗ, ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೇಂದ್ರೀಕೃತವಾಗಿದೆ. ಹಕ್ಕಿ ಪಿಕ್ಕಿಗಳ ಪರ್ಯಾಯ ಹೆಸರುಗಳು ಹರನ ಶಿಕಾರಿ, ಪಾಶಿ ಪಾರ್ದಿ, ಅಡವಿ ಚಂಚರ್ ಮತ್ತು ಶಿಕಾರಿ. ಕರ್ನಾಟಕದ ಯಾವ ನಗರದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಶ್ರೀ ರವಿಶಂಕರ್ ಪ್ರಸಾದ್ ಅವರು ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಸ್ಥಾಪಿಸಿದ ಬ್ಲಾಕ್ಚೈನ್ ತಂತ್ರಜ್ಞಾನದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ COE ಅನ್ನು ಉದ್ಘಾಟಿಸಿದರು? ಆಪ್ಷನ್ ಎ ಬೆಂಗಳೂರು, ಬಿ ಮೈಸೂರು, ಸಿ ಬೆಳಗಾವಿ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ. ಕರ್ನಾಟಕದಲ್ಲಿ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ CBIC ಟೂರ್ ಅಂಡ್ ಕಸ್ಟಮ್ಸ್ ಎಂಬ ಪ್ರಮುಖ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸಿತು? ಆಪ್ಷನ್ ಎ ಮೈಸೂರು, ಬಿ ಬೆಂಗಳೂರು,
ಸಿ ರಾಯಚೂರು, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಟೂರ್ ಕಸ್ಟಮ್ಸ್ ಎಂಬುದು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಸಿಬಿಐಸಿಯ ಮುಖರಹಿತ ಮೌಲ್ಯಮಾಪನ ಕಾರ್ಯಕ್ರಮವಾಗಿದ್ದು ವ್ಯವಹಾರವನ್ನು ಸುಲಭಗೊಳಿಸಲು ಅನುಕೂಲವಾಗುವಂತೆ ಮಾಡುತ್ತದೆ. ಇದನ್ನ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಪ್ರಾರಂಭಿಸಲಾಗಿದೆ. ಕರ್ನಾಟಕದ ತಾಯಂದಿರ ಮರಣಾನುಪಾತ ಎಷ್ಟು? ಆಪ್ಷನ್ ಎ 85, ಬಿ 113, ಸಿ 92, ಡಿ 76. ಸರಿಯಾದ ಉತ್ತರ ಆಪ್ಷನ್ ಸಿ 92. ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳ ಆರೈಕೆಗಾಗಿ ಕರ್ನಾಟಕದಲ್ಲಿ ಸಾರ್ವಜನಿಕ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಹೆಸರೇನು? ಆಪ್ಷನ್ ಎ ಮಾನಸಿಕ ಚಿಕಿತ್ಸೆ, ಬಿ ಮನೋಚೈತನ್ಯ, ಸಿ ಮಾನಸಿಕ ಆರೋಗ್ಯ, ಡಿ ಮಾನಸಿಕ ಯೋಗಕ್ಷೇಮ. ಸರಿಯಾದ ಉತ್ತರ ಆಪ್ಷನ್ ಬಿ ಮನೋಚೈತನ್ಯ.